ಹಲೋ ಹಾಯ್, ನಾನು ದಿನೇಶ್ ಕುಮಾರ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ಬೇಸಿಗೆ ಕಾಲದಲ್ಲಿ ಮಳೆ ಆಶ್ರಿತ ಬೆಳೆಯಲ್ಲಿ ಯಾವುದಾದ್ರೂ ಗಿಡ ಹಾಕಿದಾಗ ತುಂಬ ಕಷ್ಟ ಆಗುತ್ತೆ. ಅದನ್ನು ಉಳಿಸ್ಕೋಬೇಕು ಅಂದಾಗ ನೋಡಿ, ತೇಗದ ಗಿಡ ಹಾಕಿದ್ದೀನಿ. ಎಷ್ಟು ಕಷ್ಟ ಅಂದರೆ, ನೀರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನನ್ನದೊಂದು ಮನವಿ, ನೀರನ್ನು ಪೋಲ್ ಮಾಡಬೇಡಿ. ರೈತರೇ ಆಗಿರ್ಬೋದು, ಇತರೆ ಆಗಿರ್ಬೋದು, ಯಾರಾದರೂ ಸಹಿತ ಅತ್ಯಮೂಲ್ಯವಾದ ನೀರನ್ನು ದುರ್ಬಳಕೆ ಮಾಡದ ಹಾಗೆ ಮಿತವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಏಕೆಂದರೆ ನೀರು ಎಷ್ಟು ಅತ್ಯಮೂಲ್ಯ ಅನ್ನೋದು ಕೆಲವೊಂದು ಸಾರಿ ನೋಡಿ, ನಾನು ಎಷ್ಟೇ ಗಿಡಗಳು ಹಾಕಿದರೂ ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈಗ ಮಳೆ ಆಶ್ರಿತ ಬೆಳೆಯಲ್ಲಿ ನಮ್ಮದು ಈಗ ನಾನು ಡೈಲಿ ನೀರು ಹುಯ್ಲೇಬೇಕು, ಇಲ್ಲಾಂದರೆ ಅದು ಇದಾಗಲ್ಲ. ಯಾಕೆಂದರೆ ನೋಡಿ, ಇದು ಮಳೆ ಆಶ್ರಿತ ಬೆಳೆಯಲ್ಲಿ ಸ್ವಲ್ಪ ವರ್ಮಿ ಕಂಪೋಸ್ಟ್ ಯೂಸ್ ಮಾಡಿದರೆ ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಕೆಲಸ ಮಾಡುತ್ತೆ. ಪ್ಲಸ್ ಮತ್ತು ನಮಗೆ ಸ್ವಲ್ಪ ನೀರು ಕಡಿಮೆ ಇದ್ರೂ ಗಿಡ ಸಾಯೋದಿಲ್ಲ. ಅಂದರೆ ಕೆಲವೊಂದು ಸರ್ತಿ ಅತಿ ನೀರಿಲ್ಲ ಅಂದಾಗ ಎಲ್ಲ ಗಿಡಗಳು ಸಾಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ರೈತ ಬಾಂಧವರಲ್ಲಿ ಅಥವಾ ಎಲ್ಲ ವ್ಯೂವರ್ಸಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.